ಏನ್ರಿ ಗೌಡ್ರ ಲೇ ಮಗನೇ, ನಾನೇ ತೆಗೆದರೆ ಮಾಡುತ್ತೇವೆ. ಈ ಸನ್ಯಾಸಿಗಳಿಗೆ ಹೊಡೆದವರಿಗೆ ಹಾಕು. ಹಿಂಗಪ್ಪ ಮೂಕ ಬೇಡಪ್ಪ, ನನ್ನ ಗುರುವಿನಲ್ಲಪ್ಪ. ನಾ ಯಾಕೆ ನೋಡ್ಕೊಳ್ರಿ ಅವ್ವ ಇಂಥ ಮಾತ್ಬರನ್ನು ನೂಕಿ ಕಣ್ ಕೊಡ್ಕೊಳ್ಳುವಂತ ಹೊತ್ತು ಬಂದಿತ್ರಿ ಇವತ್ತಾಯಿ. ನಾನ್ ಯಾಕೆ ನೋಡ್ಕೊಳ್ರಿ ಲೇ ಮಗನೇ, ನಿನ್ನನ್ನು ಸಂಬಳ ಕೊಟ್ಟು ಇಟ್ಟುಕೊಂಡಿರುವ ಏತಕ್ಕೆ? ತಿನ್ನಕ್ಕೆ ಕೋಳಿಲ್ಲದ ಗುಂಡನ ಸಾಲಿನಲ್ಲಿ ಕೊಟ್ಟು ಹೋಗುವ ನಿನಗೆ ಇಷ್ಟು ಸಕ್ಕೆ. ನಾನು ಹೇಳಿದಂತೆ ಈ ಸನ್ಯಾಸಿಗಳಿಗೆ ಹೊರಗೆ ಹಾಕು. ನೀವು ಅನ್ನೋದು ಮಾತು ಖರೇನೆ ಆದ್ರಿ ಗೌಡ್ರ. ಆದ್ರೆ ಇಂಥ ಕೆಟ್ಟ ಕೆಲಸ ಮಾಡೋದಕ್ಕಲ್ರಿ ನಾ ನಿಮ್ ಮನ್ಯಾಗ ದುಡಿದು ಆ ಭೂಮಿ ತಾಯಿಗೆ ಸೇವೆ ಸಲ್ಲಿಸೋದಕ್ರಿ ಅಪ್ಪ. ಇವ್ರು ಯಾರು ನಿಮ್ಗೆ ಗೊತ್ತಿಲ್ಲೇನ್ರಿ ದಣಿ? ಯಾರಾದರೇನೋ ನಾನು ಹೇಳಿದಷ್ಟು ನೀನು ಇವರನ್ನು ಹೊರಗೆ ಹಾಕು. ಗೌಡ್ರ ನೀವತ್ತು ಹೊಡೆದು ಹೊರಗೆ ಹಾಕಿದ್ರು ಪರವಾಗಿಲ್ರಿ, ಆದ್ರ ಇವ್ರಿಗೆ ಏನು ಮಾತ್ರ ಮಾಡ್ಬೇಡ್ರಿ. ಇವ್ರು ಅಂತಿಂತ ಸಾಧುಗಳಲ್ರಿ. ಇವ್ರು ನಾಡಗೌಡ ಒಡೆಯ ಮೋಕ್ಷಿದ್ದ ಅಜ್ಜನವರು. ಇಂಥ ಮಹಿಮಾಂತಕ ಮಾತ್ಮರಿಗೆ ಕಂಡಂತೆ ಮಾತನಾಡಿದ್ರೆ ಕೆಂಡಂತ ಹೊತ್ತು ಬರ್ತದ್ರಿ. ಸ್ವಲ್ಪ ವಿಚಾರ ಮಾಡ್ರಿ. ಉದರನಿಮಿತ್ತೆಂಬ ಕೃತ ವೇಷಂ ಎಂಬ ಗಾದೆಯಂತೆ ಯಾವುದಾದರೂ ಒಂದು ವೇಷ ಬದಲಾಯಿಸಿ ಜಗತ್ತಿನ ಕಣ್ಣಿಗೆ ಮಣ್ಣು ಹಚ್ಚುವ ಇಂಥ ಮೋದಿ ವರ್ಗ ಮಹಾರುಚಿಯರಿಗೆ ಮಹಾತ್ಮರೆಂದು ನನಗೆ ಸಂಬೋಧನೆ ಕೊಡಲು ಬಂದಿವ. ನನ್ನ ಮನೆ ಬಿಟ್ಟು ಹೊರಬಗ್ನಿ ಇಲ್ಲ ಆಗಬೇಕಾಗಿದ್ದು ಈ ನಿನ್ನ ದೇಹ. ಗೌಡರೇ, ದುಡುಕಬೇಡರಿ, ಶಾಂತ. ನಮ್ಮ ಸಲುವಾಗಿ ಆತನೇಕೆ ಹೊಡೆಯುವಿರಿ? ಅವನಿಗೆ ಕೊಡುವ ಶಿಕ್ಷೆ ನಮಗೆ ಕೊಟ್ಟು ಬಿಡ್ರಿ ಗೌಡರೇ. ನಿನಗೂ ಬರುವ ಶಿಕ್ಷೆ ತಂದೆ ಅಪ್ಪ, ಅವರಿಗೆ ಕೊಡುವ ಶಿಕ್ಷೆವು ನನಗೆ ಕೊಡುವಪ್ಪ. ಪದ್ಮಾಸಮಯಮ್ಮ, ನೀನು ಈ ಆಟ ಮುಡಿ ಮರಿಯಾಗುವುದಾದರೆ ಅವರನ್ನು ಎಂದು ಹಠ ಹಿಡಿದಿದ್ದಕ್ಕೆ ಅವರು ಇಷ್ಟೊತ್ತು ನನ್ನ ಮನೆಯಲ್ಲಿ ನಿಲ್ಲಬೇಕಾಯ್ತು. ನಡೆ ಒಳಗೆ ತೆಗೆದುಕೊಡು ಇನ್ನೊಂದು ಮಹಾತ್ಮನ ಮೇಲೆ ಕೈ ಎತ್ತುವಷ್ಟು ಸಾಮರ್ಥ್ಯ ಬರ್ತೇನೋ ನಿನಗೆ? ನನ್ನ ಕೊಡಪಿಯಿಂದ ನಿನ್ನ ದೇಹ ಪುಡಿ ಪುಡಿ ಮಾಡಿಬಿಟ್ಟೆನು. ನಿನ್ನ ಅಹಂಕಾರದ ಅರಿವನ್ನು ಮುಚ್ಚು ನಾವು ಮಾಡಿಬಿಟ್ಟೆನು. ನಿನ್ನ ಮನಸ್ಸು ಪೂರ್ತಿಯಾಗುವವರೆಗೂ ಹೊಡೆ. ಈ ನಿನ್ನ ದೇಹ ಯಾವನು ರಚಿಸಿರುವನೋ ಅವನನ್ನು ಕೇಳಿಕೊಳ್ಳುತ್ತಾ ಅಮೋಕ್ಷಿತ ಸನ್ಯಾಸಿಗಳನ್ನು ಕಳಿಸುವ ಶಕ್ತಿ ಕೊಡು ಎಂದು ಹೇಳಿಕೊ. ಸುಮ್ಮನೆ ತಗೆ ನಿಂತಿರುವ ಕೈ ಮೇಲೆ ಮಾಡಿಕೊಂಡು ಇದೇನೋ ನನ್ನ ಕೈಗಳು, ಇದೇಕೆ ಕೈಗಳಿಲ್ಲವು? ಇದೇನೋ ನಿಮ್ಮ ವಿಚಿತ್ರ ಚಿತ್ತಾಟಗೆ? ಅಯ್ಯೋ ನನ್ನ ಅಗ್ರಚಾರ. ಮಂದಮತಿಯ ನಾಗರಯ್ಯ, ಇಂದಿನಿಂದ ನಿನ್ನ ಮನೆಯಲ್ಲಿ ಕಲಹ ಕಾದಾಡಲಿ. ಇಂದಿನಿಂದ ಈ ನಿನ್ನ ಮನೆಯಲ್ಲಿ ಕಲಹ ಕಾದಾಡಲಿ. ಈ ಘಟನೆ ನಡೆದ ಮತ್ತೊಮ್ಮೆ ಸಮಯ ಬಂದಾಗ ಈ ನನ್ನ ಕ್ರೂರತನದ ಬುದ್ಧಿ ಬಯಲಾಗಲಿ. ಈ ನನ್ನ ಭಂಡಾರದ ಹೋಮಗಳಲ್ಲಿ ಸುಡುವುದು ಈ ನಿನ್ನ ಧ್ಯೇಯ. ಪದ್ಮಾವತಿ ಮಗಳೇ, ಸ್ವಲ್ಪ ನೀರಾದರೂ ತೆಗೆದುಕೊಂಡು ಬಾರಮ್ಮ. ಸಂಕಟ ಸಂಕಟ ತೆಗೆದುಕೊಳ್ಳಪ್ಪ. ಸಾರಮ್ಮ ಮಗಳೇ. ನೀರಿನಲ್ಲಿ ಕರ್ಮತ ತುಂಬಿರುವ
ದನ ಕರುಗಳು ಹೀಗೆ ಮಾತಾಡುತ್ತಿವೆ. ಜಾಡಿಕೋರೆ ನನ್ನ ಮನೆಯಲ್ಲಿ ಹೊಕ್ಕು, ನನ್ನ ಮನೆಯವರು ಮಾಡಿ ಹೋದರೆ ಪದ್ಮಾವತಿ ಮಗಳೇ. ಅಪ್ಪ ಈ ಬಾರಿಯ ಸಂಕಟ ನನಗೊಬ್ಬನಿಗೂ ಅಥವಾ ಈ ಸಂಕಟ ನಿನಗೂ ಇದೆಯಮ್ಮ ಮಗಳೇ. ಅಪ್ಪ ನನಗೂ ಬಾಧ ತಗುಲು ಅಂತ ನಿನ್ನ ಇಚ್ಛೆ ಏನಪ್ಪ? ಅದೇನಿಲ್ಲವಮ್ಮ, ಈ ನನ್ನ ಬ್ಯಾರೆ ತಾಳಲಾರದೆ ನನಗಾದ ನೋವಿನಲ್ಲಿ ಭಾಗಿಯಾಗಮ್ಮ. ಅಯ್ಯೋ ನನಗ ಉಳಿಗಾಲವಿಲ್ಲ, ಅಯ್ಯೋ ಸಂಕಟ ಸಂಕಟ. ಅಮ್ಮ ಮಗಳೇ, ಈ ಬಾರಿಯ ಸಹಿಸುವಷ್ಟು ಶಕ್ತಿ ನನಗಿಲ್ಲ ಮಗಳೇ. ಈ ಬಾರಿಯಲ್ಲಿ ಸಹಕಾರಿ ನಾನೇನು ಮಾಡದ ತಂದೆ ಆರಿಕೆರು ಮೈಮಸರ ಪರ ಸಿದ್ದೇಶ್ವರ ರಾಮೇಶ್ವರನೇ ಮಾಡು, ಅಂದರೆ ನಿನ್ನ ಸಂಕಟ ಪರಿಹಾರ ಆಗುವುದು. ಹೀಗೆ ಹುಚ್ಚರಂತೆ ನನ್ನ ಬಾಧೆ ಪಾಲುದಾರರಾಗಲು ಶುದ್ಧ ಮೂರ್ಖತನವಪ್ಪ. ಹೊಟ್ಟೆ ಕೆಡೆಯುವ ನಿಂದು ನಿನ್ನ ಹೊಟ್ಟೆ ಕಳೆದರೆ ಬೇರೆ ಔಷಧ ಕುಡಿದರೆ ನಿನ್ನ ರೋಗ ಹೋಗುವುದೇನಪ್ಪ?